ಬೆಂಗಳೂರಿನಲ್ಲಿ ಇಂದಿನಿಂದ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ. ನಗರದಲ್ಲಿ ಮನೆ ಮನೆಗೆ ತೆರಳಿ ಸಮೀಕ್ಷೆ ನಡೆಸಲಿರುವ ಗಣತಿದಾರರು. ಜಿಬಿಎ ವ್ಯಾಪ್ತಿಯ 32 ಲಕ್ಷ ಮನೆಗಳ ಸಮೀಕ್ಷೆಯನ್ನ ನಡೆಸುವ ಸಿಬ್ಬಂದಿ, ಸಮೀಕ್ಷೆಯಲ್ಲಿ ಭಾಗಿಯಾಗುವ ವಿವಿಧ ಇಲಾಖೆಗಳ 17,000 ಸಿಬ್ಬಂದಿ ನಿನ್ನೆ ಅಂತಿಮ ಹಂತದ ತರಬೇತಿಯನ್ನ ಪಡೆದಿದ್ದಾರೆ. ಸಿಬ್ಬಂದಿಯಿಂದ ಸಮೀಕ್ಷೆಯನ್ನ ಮಾಡಲಾಗತ್ತೆ. ಬೆಂಗಳೂರಿನಲ್ಲಿ 15 ದಿನಗಳಲ್ಲಿ ಈ ಸಮೀಕ್ಷೆಯನ್ನ ಪೂರ್ಣಗೊಳಿಸಬೇಕು ಅನ್ನುವಂಥ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಪ್ರತಿದಿನ ಓರ್ವ ಗಣತಿದಾರ 20 ಮನೆಯಲ್ಲಿ ಸಮೀಕ್ಷೆಯನ್ನು ಮಾಡಲೇಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಪ್ರತಿ ವಾರ್ಡ್ಗೂ 70 ರಿಂದ 80 ಸಿಬ್ಬಂದಿ ನೇಮಿಸಿರುವಂತ ಜಿಬಿಗೆ ನೋಡಿ 15 ದಿನಗಳಲ್ಲಿ ಸಮೀಕ್ಷೆನ ಪೂರ್ಣಗೊಳಿಸುವಂತ ನಿರೀಕ್ಷೆನ ಇಟ್ಕೊಂಡಿದ್ದಾರೆ. ನಿನ್ನೆ ತನಕ ಎಲ್ಲರಿಗೂ ಟ್ರೈನಿಂಗ್ ಕೊಟ್ಟಿದ್ದಾರೆ. ಹಾಗೆಯೇ ಕಿಟ್ಗಳ ವಿತರಣೆಯನ್ನು ಕೂಡ ಮಾಡಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಏನೇನು ತಯಾರಿಗಳನ್ನು ಮಾಡ್ಕೊಳ್ಬೇಕಾಗಿತ್ತು ಆ ಎಲ್ಲ ತಯಾರಿಗಳನ್ನು ಮಾಡ್ಕೊಂಡಿರೋದು. ಒಬ್ಬರೊಬ್ಬರಿಗೆ ಒಂದು ದಿನಕ್ಕೆ 20 ಮನೆಯನ್ನು ಮುಗಿಸಿ ಅನ್ನುವಂಥ ಟಾರ್ಗೆಟನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅಂದುಕೊಂಡಂಗೆ ಆದರೆ 15 ದಿನಗಳಲ್ಲಿ ಸಮೀಕ್ಷೆನ ಪೂರ್ಣಗೊಳಿಸಬಹುದು ಅನ್ನೋದು ಅವ್ರ ನಿರೀಕ್ಷೆ ಆಗಿದೆ. ಹಾಗೆಯೇ ಕೆಲವು ಕಡೆಯಲ್ಲಿ ಜನರ ರೆಸ್ಪಾನ್ಸ್ ಅಷ್ಟರ ಮಟ್ಟಿಗಿಲ್ಲ. ಬೇಕೋ ಬಿಟ್ಟು ಉತ್ತರ ಕೊಡೋದಕ್ಕೆ ಕೆಲವರು ರೆಡಿ ಇಲ್ಲ. ಹಾಗಾಗಿ ಅದನ್ನು ದಯವಿಟ್ಟು ಮಾಡಬೇಡಿ. ಇದರಿಂದ ನಿಮಗೇನೆ ಅವಕಾಶಗಳು ದೊರೆಯುವಂಥದ್ದು. ಹಾಗಾಗಿ ಯಾರೇ ಗಣತಿಗೆ ಅಂತ ಬಂದ್ರೂ ಕೂಡ ಉತ್ತರವನ್ನು ಕೊಡಿ ಅನ್ನೋದನ್ನು ಕೂಡ ಈಗ ಆಲ್ರೆಡಿ ತಿಳಿಸಲಾಗಿದೆ. ಬಟ್ ಕೆಲವೊಂದು ಟೆಕ್ನಿಕಲ್ಸ್ ಪ್ರಾಬ್ಲಮ್ಸ್ಗಳಿಗಿದೆ, ಇಶ್ಯೂಸ್ಗಳಿಗಿದೆ. ಅದನ್ನು ಮೀರಿಯೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಕೆಲಸವನ್ನು ಮಾಡಬೇಕಾಗತ್ತೆ. ಸೊ ಏನು ಮಾಡ್ತಾರೆ ಏನು ಅನ್ನೋದನ್ನು ನೋಡಬೇಕಾಗತ್ತೆ. ಇವರ ಮೇಲ್ವಿಚಾರಕರಾಗಿ ನೋಡಲ್ ಅಧಿಕಾರಿಗಳನ್ನು ಹಾಗೆಯೇ KS ಅಧಿಕಾರಿಗಳನ್ನು ಇವುಗಳನ್ನೆಲ್ಲ ನೇಮಕ ಮಾಡಿದ್ದಾರೆ. ಪ್ರತಿ ಹಂತದಲ್ಲೂ ಕೂಡ ಮಾಹಿತಿಗಳನ್ನು ಸಂಗ್ರಹಿಸೋದಕ್ಕೆ ಯಾವುದೇ ಕಾರಣಕ್ಕೂ ಸಮಸ್ಯೆಗಳಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ.